हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಗಂಗೆ ಬಂದು ಆ ಪ್ರತೀಪರಾಜನ ಬಲ ತೊಡೆಯ ಮೇಲೆ ಕೂತ್ಕೊಳ್ತಾಳೆ. ಕೂತ್ಕೊಂಡಾಗ ಅವಾಗ ಪ್ರತೀಪರಾಜ ಹೇಳ್ತಾನೆ, ಭಾರ್ಯ ಭಾಗೋ ವಾಮ ಇತಿ ಪ್ರಸಿದ್ಧ ಅಂತ. ಎಡತೊಡೆ ಅದು ಹೆಂಡತಿಯ ತೊಡೆ, ಬಲ ತೊಡೆ ಒಂದು ಮಗಳದ್ದು ಅಥವಾ ಸೊಸೆಯ ಸ್ಥಾನ. ಹಾಗಾಗಿ ನೀನು ನನ್ನ ಬಲ ತೊಡೆಯ ಮೇಲೆ ಬಂದು ಕೂತ್ಕೊಂಡಿದ್ದೀಯ, ಹಾಗಾಗಿ ನೀನು ನನಗೆ ಮಗಳಿಗೆ ಸೊಸೆಗೆ ಸಮಾನ. ಹಾಗಾಗಿ ನನ್ನ ಮಗನನ್ನ ಮದುವೆ ಆಗುವಂತ ತಾನು ಮೊದಲು ಆ ಒಂದು ಪ್ರಪೋಸಲ್ ಅನ್ನ ಇಟ್ಟಾಗ ಗಂಗೆ ಅದಕ್ಕೆ ಸರಿಯಾಗಿ 3 ಕಂಡೀಷನ್ಗಳನ್ನ ಹಾಕ್ತಾಳೆ. ನಾಳೆ ನಿನ್ನ ಮಗ ನನ್ನನ್ನ ನೀನು ಯಾರು ಅಂತ ಕೇಳಬಾರ್ದು, ನಾನು ಎಂತಹ ಅಯೋಗ್ಯವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ರು ಕೂಡ ಯಾಕೆ ಮಾಡ್ತಾ ಇದ್ದೀಯ ಅಂತನೂ ಕೇಳಬಾರ್ದು, ಪ್ಲಸ್ ತಡಿಬಾರ್ದು. ಈ 3 ಕಾರಣ. ಈ 3 ವಿಚಾರಗಳಲ್ಲಿ ಒಂದನ್ನು ನಿನ್ನ ಮಗ ಮಾಡಿದರೂ ಕೂಡ ನಾನು ಅವನನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ದಳು. ಅದಕ್ಕೆ ಸರಿ ಅಂತ ಹೇಳಿ ಪ್ರತೀಪನ ಒಪ್ಕೊಂಡಿದ್ದ. ಮುಂದೆ ಅವನು ತಪಸ್ ಮಾಡ್ತಾನೆ, ಶಂತನು ಮಗನಾಗಿ ಹುಡ್ತಾನೆ. ಶಂತನುವಿಗೆ ಯೋಗ್ಯ ವಯಸ್ಸು ಬಂದಾಗ ವಿವಾಹವೆಲ್ಲವೂ ಕೂಡ ಆಗುತ್ತೆ. ಅದಾದ ಮೇಲೆ 7 ಮಕ್ಕಳು ಹುಡ್ತಾರೆ. 7 ಮಕ್ಕಳನ್ನು ಕೂಡ ಗಂಗೆ ತಾನು ಗಂಗಾ ನದಿಯಲ್ಲಿಯೇನೆ ಹಾಕಿ ಕೊಲ್ತಾಳೆ. ಆವಾಗ ಶಂತನು ತುಂಬಾ ದುಃಖ ಆಗತ್ತೆ, ಕೇಳಬೇಕು ತನ್ಕೊಳ್ತಾನೆ. ಆದರೆ ಎಲ್ಲಿ ಕಾರಣವನ್ನು ಕೇಳಿಬಿಟ್ರೆ ಇವಳು ನನ್ನನ್ನು ಬಿಟ್ಟು ಹೋಗ್ತಾಳೆ ಎನ್ನುವಂತಹ ಸಹಜವಾದಂತಹ ಒಂದು ಆತಂಕ ಇರುತ್ತೆ. ಅದಕ್ಕೋಸ್ಕರ ಅವನು ದುಃಖವನ್ನು ತಡೆದುಕೊಂಡು ಸುಮ್ಮನಿರ್ತಾನೆ. 8ನೇ ಮಗುವನ್ನು ಕೂಡ ಕೊಲ್ಲಲಿಕ್ಕೆ ಅಂತ ರೆಡಿ ಆದಾಗ ಅವನಿಗೆ ತಡೆದುಕೊಳ್ಳಿಕ್ಕೆ ಆಗೋದಿಲ್ಲ. ಕೇಳೇ ಬಿಡ್ತಾನೆ, ಯಾರು ನೀನು, ಯಾಕೆ ನೀನು ರಾಕ್ಷಸಿಯಂತೆ ನೀನು ಹೆತ್ತಂತಹ ಮಕ್ಕಳನ್ನೇ ಕೊಲ್ತಾ ಇದ್ದೀಯ ಎಂಬುದಾಗಿ 3 ಕಾರಣವನ್ನು ಕೂಡ ಕೇಳಿಬಿಡ್ತಾನೆ. ಅವಳು ಹೇಳಿದ್ದು 3ರಲ್ಲಿ ಒಂದನ್ನು ಕೇಳಿದ್ರು ಕೂಡ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲು. ಶಂತನು 3ನ್ನು ಕೇಳಿಬಿಟ್ಟ. ಅದಾದ್ಮೇಲೆ ಹೇಳ್ತಾನೆ, ನಿನ್ನನ್ನು ನೋಡಿದರೆ ಒಳ್ಳೆ ದೇವತಾ ಶರೀರ ಇದ್ದ ಹಾಗಿದೆ, ಹಾಗಾಗಿ ನೀನು ಈ ಪಾಪ ಕರ್ಮವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದರ ಹಿಂದೆ ಏನೋ ಒಂದು ಬಲವತ್ತರವಾದಂತಹ ಕಾರಣ ಇದೆ, ಒಂದು ರಹಸ್ಯವಾದಂತಹ ಕಾರಣ ಇದೆ. ಸುಮ್ನೆ ನೀನು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಇಷ್ಟು ವಿಚಾರ ನಾವು ನಿನ್ನೆ ಪಾಠದಲ್ಲಿ ನೋಡಿದ್ವಿ. ಇಂದಿನಿಂದ 41ನೇ ಶ್ಲೋಕದಿಂದ ಪ್ರಾರಂಭ. ತತ್ಕಾರಣಂ ವದ ಶುಭೆ. ಯದಿ ಮತ್ ಶ್ರೋತ್ರಮರ್ಹತಿ. ಇತೀರಿತ ವದತ್ ಸರ್ವಂ ಪ್ರಯಯೌ ಚ ಸುರಾಪಗ. ಪದಚ್ಛೇದ. ತತ್ ಕಾರಣಂ ವದ ಶುಭೆ ಯದಿ ಮಚ್ಛ್ರೋತ್ರಂ ಅರ್ಹತಿ ಇತಿ ಈರಿತ ಅವದತ್ ಸರ್ವಂ ಪ್ರಯಯೌ ಚ ಸುರಾಪಗ. ಆವಾಗ ಶಂತನು ಹೇಳ್ತಾನೆ, ಶುಭೆ. ಶುಭೆ ಅಂದ್ರೆ ಮಂಗಳ ಸ್ವರೂಪಳೆ. ಅವನಿಗೆ ನೋಡಿದಾಗ ಅರ್ಥ ಆಗುತ್ತೆ ಇವಳು ಯಾರೋ ಸಾಮಾನ್ಯ ಸ್ತ್ರೀ ಅಲ್ಲ ಅಂತ. ಹಾಗಾಗಿ ಶುಭ ಸ್ವರೂಪಳೆ, ನೀನು ಯಾವ್ದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದೀಯ ಅಂತ ಹೇಳು. ಯಾವಾಗ ಅಂದ್ರೆ ಯದಿ ಮತ್ ಶ್ರೋತ್ರಮರ್ಹತಿ. ಶ್ರೋತ್ರ ಅಂದ್ರೆ ನನ್ನ ಕಿವಿ. ನನ್ನ ಕಿವಿ ನೀನು ಹೇಳಬಹುದಾದಂತಹ ಕಾರಣವನ್ನ ಕೇಳಬಹುದಾಗಿದ್ದರೆ ಹೇಳು. ಅರ್ಥಾತ್ ನಿನಗೆ ನಾನು ಆ ವಿಚಾರ ಕೇಳಲಿಕ್ಕೆ ಯೋಗ್ಯವಾಗಿದ್ದರೆ ಹೇಳು, ಇಲ್ಲೇ ಹೋದ್ರೆ ಬೇಡ ಅಂತ ಅವನು ಸ್ವಲ್ಪ ಪ್ರಾಮಾಣಿಕವಾಗಿ ಹೇಳ್ತಾನೆ. ನೀನು ನನ್ನ ಹೆಂಡತಿ, ಹೇಳಲೇಬೇಕು, ನಾನು ನಿನ್ನಲ್ಲಿ ಹುಟ್ಟಿಸಿದಂತ ಮಕ್ಕಳವರು, ನಾನು ನಿನ್ನ ಗಂಡ, ನಾನು ಆ ಮಕ್ಕಳ ತಂದೆ ಅಂತ ಅವನೇನು ಅಧಿಕಾರಯುತವಾಗಿ ಜೋರು ಮಾಡಿ ಕೇಳಲಿಲ್ಲ. ಸಹಜವಾಗಿ ಪ್ರಾಮಾಣಿಕವಾಗಿ ಇದರ ಹಿಂದೆ ಏನೋ ದೊಡ್ಡ ಕಾರಣ ಇದೆ, ಸುಮ್ನೆ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವಳು ಅಂತ ಹೇಳಿ, ಆ ವಿಚಾರ ನನಗೆ ಕೇಳಲಿಕ್ಕೆ ಯೋಗ್ಯವಾಗಿದ್ದರೆ ಹೇಳು, ರಹಸ್ಯವಾಗಿದ್ದರೆ ಬೇಡ ಅಂತ ಪ್ರಾಮಾಣಿಕವಾಗಿ ಅವನು ಪಾಪ ಕೇಳ್ತಾನೆ. ಇಷ್ಟು ಕೇಳಿದಾಗ ಆ ಸುರಾಪಗ. ಸುರಾಪಗ ಅಂದ್ರೆ ದೇವ ನದಿಯಾದಂತಹ ಗಂಗೆ ಸರ್ವಂ ಅವದತ್ ಪ್ರಯಯೋಚ, ಎಲ್ಲವನ್ನು ಹೇಳಿದಳು. ಸರ್ವಂ ಅವದತ್ತು ಪ್ರಯಯೋಚ, ವಾಪಸ್ ತಾನು ಹೊರಟು ಹೋಗಿಬಿಟ್ಲು ಅಂತ. ಸರ್ವಂ ಅಂದ್ರೆ ಏನು ಅಂತ, ಎಲ್ಲವನ್ನು ಹೇಳಿದಳು ಅಂತ ಹೇಳಿ ಏನ್ ಹೇಳಿದಳು ಅಂತ ಹೇಳಿದ್ರೆ ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ತಾನು ಗಂಗೆ ಅನ್ನುವುದನ್ನು ಹೇಳಿದಳು. ತನ್ನ ಮಕ್ಕಳು
ವಸುಗಳು ಅನ್ನೋದನ್ನ ಹೇಳಿದಳು. ಮತ್ತು ಅವರಿಗೆ ವಸಿಷ್ಠರಲ್ಲಿ ಇದ್ದಂತಹ ಬ್ರಹ್ಮದೇವರು, ಅವರು ಗೋವನ್ನು ಅಪಹಾರ ಮಾಡಲಿಕ್ಕೆ ಅಂತ ಹೋದಾಗ ವಸಿಷ್ಠರ ಒಳಗಡೆ ಇದ್ದಂತಹ ಚತುರ್ಮುಖ ಬ್ರಹ್ಮದೇವರು ಅವರಿಗೆ ಶಾಪ ಕೊಟ್ಟಂತಹ ವಿಚಾರವನ್ನು ಇಷ್ಟನ್ನು ಹೇಳಿದಳು. ಇಷ್ಟು ಹೇಳಿ ತಾನು ಪ್ರಯೆಯೋ ಹೊರಟು ಹೋದಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಅವಳ ಕಾರ್ಯ ಮುಗಿದಿತ್ತು, ಅವಳು ವಾಪಸ್ ಹೊರಟು ಹೋದಳು. ಇದರ ಮೇಲೆ ಒಂದು ವಿಶಿಷ್ಟವಾದಂತಹ ವಿಚಾರವನ್ನು ಆಚಾರ್ಯರು ಮುಂದೆ ತಿಳಿಸ್ತಾ ಹೋಗ್ತಾರೆ. ದೇವತೆಗಳಿಗೂ ಮನುಷ್ಯರಾಗಿ ಹುಟ್ಟುವುದು ಯಾಕೆ, ಅದು ಎಷ್ಟು ಕಷ್ಟಕರವಾದದ್ದು ಅವರಿಗೆ ಎಂಬುದಾಗಿ ಅನೇಕ ವಿಚಾರಗಳನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಹೋಗ್ತಾರೆ. ನಧರ್ಮೋ ದೇವತಾನಾಂ ಹಿ ಜ್ಞಾತವಾಸಶ್ಚಿರಂ ಋಷು ಕಾರಣೇ ಕಾರಣಾದೇವ ಹಿ ಸುರಾಹ ನೃಷು ವಾಸಂ ಪ್ರಕುರುವತೆ. ಕಾರಣಾಪಗಮೇ ಯಾಂತಿ ಧರ್ಮೋಪೇಶಾಂ ತಥಾವಿದಃ. ಅದೃಶ್ಯತ್ವಂ ಅಸಂಸ್ಪರ್ಶೋ ಸಂಭಾಷಣಮೇವ ಚ ಸುರೈರಪಿ ನೃಜಾತೈಸ್ತು. ಗುಹ್ಯಧರ್ಮೋ ದಿವೌಕಸಾಂ ಅತಃ ಸಾ ವರುಣಂ ದೇವಂ ಪೂರ್ವಭರ್ತಾರಮಪ್ಯಮುಂ. ಪದಚ್ಛೇದ ನ ಧರ್ಮ ದೇವತಾನಾಂ ಹಿ ಜ್ಞಾತವಾಸಃ ಚಿರಂ ನೃಷು ಕಾರಣಾತ್ ಏವ ಹಿ ಸುರಾಹ ನೃಷು ವಾಸಂ ಪ್ರಕುರುವತೆ ಕಾರಣಾಪಗಮೇ ಯಾಂತಿ ಧರ್ಮಃ ಅಪಿ ಯೇಷಾಂ ತಥಾವಿಧಃ. ಅದೃಶ್ಯತ್ವಂ ಅಸಂಸ್ಪರ್ಶಃ ಹಿ ಅಸಂಭಾಷಣಂ ಏವ ಚ ಸುರೈಃ ಅಪಿ ನೃಜಾತೈಃ ತು ಗುಹ್ಯಧರ್ಮಃ ದಿವೌಕಸಾಂ. ಇಷ್ಟು ಸಾಕು. ನಾವು ಮುಂದಿನ ಲೈನು ಮುಂದಿನ ಶ್ಲೋಕ ಸೇರಿಸ್ಕೊಂಡು ಆ ಚಿಂತನೆ ಮಾಡೋಣ, ಅದಕ್ಕೆ ಒಟ್ಟಿಗೆ ವಿಚಾರ ಆಗುತ್ತೆ ಅದು. ಇಲ್ಲಿ ಆಚಾರ್ಯ ಒಂದು ಪ್ರಮೇಯವನ್ನು ತಿಳಿಸ್ತಾ ಇದ್ದಾರೆ. ನಧರ್ಮ ದೇವತಾನಾಂ ಹಿ ಜ್ಞಾತವಾಸಃ ಚಿರಂ ಋಷು ಅಂತ. ಅಂದ್ರೆ ಮನುಷ್ಯರ ಮಧ್ಯದಲ್ಲಿ ದೇವತೆಗಳು ಜ್ಞಾತವಾಸ ಗೊತ್ತಾದ ಮೇಲೆ ಅವರೇ ಮಾಡೋದಿಲ್ಲ, ಜಾಸ್ತಿ ಹೊತ್ತು ಜಾಸ್ತಿ ಕಾಲ ಇರೋದಿಲ್ಲ ಅಂತ. ಅರ್ಥಾತ್ ಈಗ ಗಂಗೆ ತಾನು ಭೂಮಿಯ ಮೇಲೆ ಬಂದಿದ್ದಾಳೆ. ಭೂಮಿಯ ಮೇಲೆ ಬಂದಾಗ ಅವಳು ಯಾರು ಅಂತ ಶಂತನುವಿಗೆ ಈಗ ಗೊತ್ತಾಯ್ತು. ಇಲ್ಲಿ ತನಕ ಗೊತ್ತಿರ್ಲಿಲ್ಲ, ಈಗ ಅವಳು ಗಂಗೆ ಅಂತ ಗೊತ್ತಾಯ್ತು. ಹಾಗಾಗಿ ತಾನೊಬ್ಬ ದೇವತೆ ಗಂಗೆ ಅಂತ ಗೊತ್ತಾದ ಮೇಲೆ ದೇವತೆಗಳು ತುಂಬಾ ಕಾಲ ಮನುಷ್ಯರಲ್ಲಿ ವಾಸ ಮಾಡೋದಿಲ್ಲ ಅಂತ. ಅದು ಅವರಿಗಿರುವಂತಹ ಒಂದು ಧರ್ಮ ನಿಯಮ. ಹಾಗಾಗಿ ತಾವು ಯಾರು ಅಂತ ಗೊತ್ತಾದ ಮೇಲೆ ಮನುಷ್ಯರ ಮಧ್ಯದಲ್ಲಿ ಅವರು ವಾಸ ಮಾಡೋದಿಲ್ಲ. ಗೊತ್ತಾಗೋದಕ್ಕಿಂತ ಮುಂಚೆ ವಾಸ ಮಾಡಿರ್ತಾರೆ, ಗೊತ್ತಾದ ಮೇಲೆ ತುಂಬಾ ಕಾಲ ಇರೋದಿಲ್ಲ, ತಕ್ಷಣ ಹೊರಟು ಹೋಗಿ ಬಿಡ್ತಾರೆ. ಕಾರಣಾದೇವ ಹಿ ಸುರಾಹ ನೃಷುವಾಸಂ ಪ್ರಕುರುವತೆ ಅಂತ. ಹಾಗೆ ಮನುಷ್ಯರ ಮಧ್ಯೆ ಅವ್ರು ಯಾಕೆ ಬರ್ತಾರೆ, ಬರೋದು ಯಾಕೆ ಮತ್ತು ಹೋಗೋದು ಯಾಕೆ ಅಂತಂದ್ರೆ ಕಾರಣಾದೇವ ಹಿ ಸುರಾಹ ಒಂದು ವಿಶಿಷ್ಟವಾದಂತಹ ದೇವತಾ ಕಾರ್ಯಕ್ಕೋಸ್ಕರ, ಕಾರಣಕ್ಕೋಸ್ಕರವೇನೆ ಅವರು ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡ್ತಾರೆ. ಸುಮ್ಮನೆ ಅವರಿಗೆ ಬರ್ಲಿಕ್ಕೇನು ಬರೋದಿಲ್ಲ ಅವರು. ಯಾಕಂತ ಹೇಳಿ ಹಿಂದೆನೆ ಹೇಳಿದಂತೆ ಮನುಷ್ಯರ ಗಂಧವನ್ನು ನೋಡಿದರೇನೆ ಅವರಿಗೆ ಆಗೋದಿಲ್ಲ, ಅದರ ವಾಸನೆ ಆಗೋದಿಲ್ಲ. ಅಂತಹದರಲ್ಲಿ ತಾವು ಮನುಷ್ಯರಾಗಿ ಹುಟ್ಟೋದು ಇನ್ನೂ ದೂರ. ಹಾಗಿದ್ರು ಯಾಕೆ ಹುಡ್ತಾರೆ ಅಂತ ಹೇಳಿದ್ರೆ ಕಾರಣಾದೇವಹಿ ಒಂದು ಬಲವತ್ತರವಾದಂತಹ ಕಾರಣ ಇರುತ್ತೆ, ದೇವತಾ ಕಾರ್ಯ ಆಗ್ಬೇಕಾಗಿರುತ್ತೆ, ಪರಮಾತ್ಮನ ಆಜ್ಞೆ ಇರುತ್ತೆ, ಪರಮಾತ್ಮನ ಸೇವೆ ಮಾಡ್ಬೇಕಾಗಿರುತ್ತೆ. ಹೀಗೆ ಇಷ್ಟೆಲ್ಲಾ ಕಾರಣಗಳಿಂದಾಗಿ
ದೇವತೆಗಳು ನೃಷು ವಾಸಂ ಪ್ರಕುರುವತೆ, ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡ್ತಾರೆ. ಆ ವಿಚಾರ ಗೊತ್ತಾದರೆ, ಅವರು ದೇವತೆಗಳು ಅಂತ ಅವ್ರಿಗೆ ಗೊತ್ತಾದರೆ ಅವರು ವಾಪಸ್ ಹೊರಟು ಹೋಗ್ಬಿಡ್ತಾರೆ. ಕಾರಣಾಪಗಮೇಯ ಅಂತಿ, ಇದು ಒಂದಾಯ್ತು. ಅಂದ್ರೆ ರೀಸನ್ ಗೊತ್ತಾದಾಗ ಅಂತ, ಇವರು ದೇವತೆಗಳನ್ನು ಗೊತ್ತಾದಾಗ. ಗೊತ್ತಾಗದೆ ಹೋದರೂ ಕೂಡ ಕಾರಣಾಪಗಮೇಯ ಅಂತಿ, ತಾವು ಅವತಾರ ಮಾಡಿದಂತಹ ಕಾರಣ ಮುಗಿದು ಹೋದ ಮೇಲೆ ತಮ್ಮ ತಮ್ಮ ಲೋಕಕ್ಕೆ ಹೋಗಿ ಬಿಡ್ತಾರೆ, ಜಾಸ್ತಿ ಹೊತ್ತು ಅಲ್ಲಿರೋದಿಲ್ಲ ಅಂತ. ಯಾಕೆ ಅಂತ ಹೇಳಿ, ಧರ್ಮೋಪೇಶಂ ತಥಾವಿಧ, ಅದು ದೇವತೆಗಳ ಧರ್ಮ. ದೇವತೆಗಳಾಗಿರೋದೇನೆ ಸೂಕ್ತ. ಇಲ್ಲಿ ಬಂದಾಗ ಆ ಕಾರ್ಯವನ್ನು ಮಾಡ್ತಾರೆ, ಕಾರ್ಯ ಮುಗಿದ ತಕ್ಷಣ ತಮ್ಮ ತಮ್ಮ ಲೋಕಕ್ಕೆ ಹೋಗಿ ಸೇರಿಬಿಡ್ತಾರೆ ಅಂತ. ಇದು ಒಂದಾಯಿತು. ದೇವತೆಗಳಿಗೆ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡುವುದು ಅಷ್ಟು ಇಷ್ಟಕರವಾದದ್ದಲ್ಲ, ಅದು ಇಷ್ಟವಾದದ್ದಲ್ಲ, ಅದು ಅವರಿಗೆ ದುಃಖವನ್ನೇ ಕೊಡುತ್ತೆ ಅಂತ ಇದು ಒಂದು ನಿಯಮ ಆಯಿತು. ಇನ್ನೊಂದು ವಿಚಾರ, ಅದೃಶ್ಯತ್ವಂ ಅಸಂಸ್ಪರ್ಶ ಅಸಂಭಾಷಣಮೇವ ಚ ಸುರೈರಪಿ ನೃಜಾತೈಸ್ತು ಗುಹ್ಯ ಧರ್ಮ ದಿವೌಕಸಾಂ ಅಂತ. ಇನ್ನೊಂದು ವಿಶಿಷ್ಟವಾದ ಧರ್ಮ ಇದೆ ಅಂತೆ. ಅರ್ಥಾತ್ ಇಂದ್ರ ಇದ್ದಾನೆ, ಅಗ್ನಿ ಇದ್ದಾನೆ, ಇಬ್ಬರು ದೇವತೆಗಳು ಅಂತ ಇದು. ಇಂದ್ರ ಒಬ್ಬ ದೇವತೆ, ಅಗ್ನಿ ಒಬ್ಬ ದೇವತೆ. ಅಗ್ನಿ ಯಾರೋ ಒಬ್ಬ ಮನುಷ್ಯನಾಗಿ ಅವತಾರ ಮಾಡಿರ್ತಾನೆ. ಅಗ್ನಿ ಇಲ್ಲಿ ಭೂಮಿಯ ಮೇಲೆ ಅವತಾರ ಮಾಡಿದಾಗ ಮೂಲ ರೂಪದ ಇಂದ್ರ ಈ ಅಗ್ನಿಯ ಅವತಾರದ ಜೊತೆ ಏನ್ ಮಾಡೋದಿಲ್ಲ, ಅದೃಶ್ಯತ್ವಂ ಅವನ ಕಣ್ಣಿಗೆ ಕಾಣಿಸೋದಿಲ್ಲ. ಮೂಲ ರೂಪದ ಇಂದ್ರ ಅವತಾರ ರೂಪದ ಅಗ್ನಿಯ ಕಣ್ಣಿಗೆ ಕಾಣಿಸೋದಿಲ್ಲ. ಅಸಂಸ್ಪರ್ಶ, ಅವರನ್ನ ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಸಂಭಾಷಣ ಮೇವಚ, ಅವ್ರ ಜೊತೆ ಮಾತನಾಡಲಿಕ್ಕೂ ಸಾಧ್ಯವಾಗೋದಿಲ್ಲ. ಇದು ಅವರಿಗೆ ಮಾತ್ರ ಅಲ್ಲ, ಅಗ್ನಿಯೇ ಅವತಾರ ಮಾಡಿ ಬಂದಿರ್ತಾನೆ, ಆ ಅಗ್ನಿಗೂ ಕೂಡ ಇದೇ ಸಾಧ್ಯ ಆಗೋದಿಲ್ಲ. ಅರ್ಥಾತ್ ಅವತಾರ ರೂಪದ ಅಗ್ನಿಗೆ ತನ್ನ ಮೂಲ ರೂಪದೊಟ್ಟಿಗೆ ಮಾತನಾಡೋದು ಅಥವಾ ಮುಟ್ಟೋದು ಮತ್ತು ಕಣ್ಣಿಗೆ ಕಾಣಿಸೋದು ಇದೆಲ್ಲ ಸಾಧ್ಯ ಆಗೋದಿಲ್ಲ. ಇದೆಲ್ಲವೂ ಕೂಡ ಗುಹ್ಯ ಧರ್ಮ, ಅತ್ಯಂತ ರಹಸ್ಯವಾದಂತಹ ಧರ್ಮ. ಸರಿ, ದೇವತೆಗಳೇ ಅವತಾರ ಮಾಡಿದ್ದಾರೆ, ಇವರು ಬೇರೆ ಅಲ್ಲ ಅವರು ಬೇರೆ ಅಲ್ಲ ಅಂತ ಆರಾಮಾಗಿ ಮಾತಾಡಬಹುದು, ನೋಡಬಹುದು, ಮುಟ್ಬಹುದು ಅಂತದೆಲ್ಲ ಇಲ್ಲ. ದೇವತೆಗಳ ಮೂಲ ರೂಪವೇ ವಿಶಿಷ್ಟವಾದದ್ದು, ಮನುಷ್ಯರಾಗಿ ಹುಟ್ಟುವುದು ಕನಿಷ್ಠವಾದದ್ದು. ಹಾಗಾಗಿ ಮನುಷ್ಯರಾಗಿ ಹುಟ್ಟಿದಾಗ ಮೂಲ ರೂಪವನ್ನ ಅವರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಮುಟ್ಲಿಕ್ಕೂ ಸಾಧ್ಯ ಇಲ್ಲ, ಕನಿಷ್ಠ ಪಕ್ಷ ಮಾತನಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯ ಜನ್ಮ ದೇವತೆಗಳಿಗೆ ಒಂದು ರೀತಿಯಾಗಿ ಶಾಪ ಇದ್ದಂತೆ. ಅರ್ಥಾತ್ ಅಷ್ಟು ಕಷ್ಟಕರವಾದದ್ದು ಅಂತ, ಅವರಷ್ಟು ಬಯಸೋದಿಲ್ಲ. ಇನ್ನೂ ವಿಶೇಷ ಸಂದರ್ಭ ಇದ್ದಾಗ ಬಂದಿರ್ತಾರೆ, ಇಲ್ಲದೆ ಹೋದರೆ ತಮ್ಮ ಮೂಲ ರೂಪದಲ್ಲಿಯೇ ಇರ್ತಾರೆ. ಇದು ಅತ್ಯಂತ ರಹಸ್ಯವಾದಂತಹ ಧರ್ಮ, ದೇವತೆಗಳ ಒಂದು ಧರ್ಮ ಅಂತ ಆಚಾರ್ಯರು ಇಲ್ಲಿ ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಏನೇ ಗಂಗೆ ತಾನೇ ಮಾಡಿದಳು, ಯಾವಾಗ ತಾನೊಬ್ಬ ದೇವತೆ ಅಂತ ವಿಚಾರ ಶಂತನುವಿಗೆ ಗೊತ್ತಾಯಿತು, ತಾನು ಬಂದಂತಹ ಕಾರ್ಯ ಮುಗಿಯಿತು. 7 ಜನರನ್ನ ತಕ್ಷಣದಲ್ಲಿ ಕೊಲ್ಬೇಕಾಗಿತ್ತು, ಕೊಂದಾಯಿತು. 8ನೇ ಮಗುವನ್ನ ದೀರ್ಘಾಯುಷ್ಮಂತನಾಗಿ ಮಾಡಬೇಕಾಗಿತ್ತು, ಮಾಡಿದಳು. ಶಂತನುವಿಗೆ ವಿಚಾರ ಗೊತ್ತಾಯಿತು, ಗೊತ್ತಾದ ತಕ್ಷಣ ಅವಳೇ ಮಾಡಿದಳು, ತನ್ನ ಲೋಕಕ್ಕೆ ತಾನು ಹೋಗಿಬಿಟ್ಲು ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆಚಾರ್ಯರು ದೇವತೆಗಳ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ಆ ವಿಚಾರದ ಬಗ್ಗೆ ಒಂದು ನಿರ್ಣಯವನ್ನ ಕೊಟ್ಟರು. ಮುಂದಿನ ಶ್ಲೋಕ, ಅತಸ್ಸಾ ವರುಣಂ ದೇವಂ ಪೂರ್ವಭರ್ತಾರಮಪ್ಯಮುಂ ನೃಜಾತಂ ಶಂತನುಂ ತ್ಯಕ್ತ್ವ ಪ್ರಯಯೌ ವರುಣಾಲಯಂ ಸುತಮಷ್ಟಮಮಾದಾಯ ಭರ್ತುರೇವಾಭ್ಯನುಜ್ಞೇಯ. ವಧೋದ್ಯೋಗಾನ್ನಿವೃತ್ತಾಸ ದದೌ ಪುತ್ರಂ ಬೃಹಸ್ಪತೌ.
ಪದಚ್ಛೇದ ಅತಃ ಸಾ ವರುಣಂ ದೇವಂ ಪೂರ್ವಭರ್ತಾರಂ ಅಪಿ ಅಮುಂ ಮೃಜಾತಂ ಶಂತನುಂ ತ್ಯಕ್ತ್ವಾ ಪ್ರೇಯೌ ವರುಣಾಲಯಂ ಸುತಂ ಅಷ್ಟಮಂ ಆದಾಯ ಭರ್ತುಃ ಏವ ಅಭ್ಯನುಜ್ಞೇಯ ವಧೋದ್ಯೋಗಾತ್ ನಿವೃತ್ತ ಸ ದದೌ ಪುತ್ರಂ ಬೃಹಸ್ಪತೋ. ಇಷ್ಟೆಲ್ಲ ಕಾರಣಗಳಿಂದಾಗಿಯೇನೆ ದೇವತೆಗಳು ತಮ್ಮ ರೂಪ ಗೊತ್ತಾದ ಮೇಲೆ ಅಲ್ಲಿ ವಾಸ ಮಾಡಬಾರದು ಅನ್ನುವಂಥ ಕಾರಣದಿಂದಾಗಿಯೇನೆ ವರುಣಂ ದೇವಂ ಪೂರ್ವಭರ್ತಾರಂ, ಈ ಶಂತನೇನು ಒಬ್ಬ ಸಾಮಾನ್ಯ ಮನುಷ್ಯನಲ್ಲ, ವಾಸ್ತವಿಕವಾಗಿ ಅವಳ ಗಂಡ. ಪೂರ್ವಭರ್ತಾರಂ ವರುಣಂ, ಸಾಕ್ಷಾತ್ ವರುಣನ ಅವತಾರ. ಹಾಗಿದ್ದರೂ ಕೂಡ ಅವನೇನಾಗಿದ್ದಾನೆ ಈಗ? ನೃಜಾತಂ, ಮನುಷ್ಯನಾಗಿ ಹುಟ್ಟಿದ್ದಾನೆ. ಹಾಗಾಗಿ ಅವಳೇನ್ ಮಾಡಿದಳು? ಶಂತನುವನ್ನು ಬಿಟ್ಟು ತನ್ನ ಮನೆಗೆ ವರುಣನ ಲೋಕಕ್ಕೆ ತಾನು ಹೋದಳು. ಸರಿ, ಈ ಮಗುವಿನ ಗತಿ ಏನು? ತಾಯಿ ಇಲ್ಲದೆ ಮಗು ಬೆಳಿಬೇಕಂತ ಹೇಳಿದ್ರೆ ಸುತಂ ಅಷ್ಟಮಮಾದಾಯ, ತನ್ನ 8ನೇ ಮಗುವನ್ನ ಕರೆದುಕೊಂಡು ವಧೋದ್ಯೋಗ ನಿವೃತ್ತ, 8ನೇ ಮಗುವನ್ನ ಕೊಲ್ಲಬೇಕು ಅಂತ ತಾನು ರೆಡಿಯಾಗಿದ್ದು. ಕೊಲ್ಲಬೇಕಂತ ಉದ್ದೇಶ ಇರಲಿಲ್ಲ, ಕೊಲ್ಲುವಂತೆ ನಟಿಸಿದಳು. ವಿಡಂಬ ಅಂತ ಹಿಂದೆ ಹೇಳಿದ್ರು ಆಚಾರ್ಯರು. ಹಾಗಾಗಿ ಅದರಿಂದ ಹಿಂದೆ ಬಂದು ಆ 8ನೇ ಮಗುವನ್ನ ಕರೆದುಕೊಂಡು ಭರ್ತುರೇವ ಅಭ್ಯನುಜ್ಞೇಯ, ಭರ್ತು ಅಂದ್ರೆ ಗಂಡ, ಗಂಡನ ಅಪ್ಪಣೆಯಂತೆ ತಾನೇ ಮಾಡಿದಳು ಆ ಮಗನನ್ನ ಬೃಹಸ್ಪತೌ ದದೌ, ದೇವತೆಗಳ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರ ಹತ್ತಿರ ಅವನನ್ನ ಬಿಟ್ಟಳು ಅಂತ. ಹೀಗೆ ಇಷ್ಟು ವಿಚಾರವನ್ನು ಆಚಾರ್ಯ ತಿಳಿಸ್ತಾ ಇದ್ದಾರೆ. ದೇವವ್ರತ, ಆ ದೇವವ್ರತನ ಮೂಲ ರೂಪ ಏನು, ಅವನು ಯಾವ ತಪ್ಪಿನಿಂದ ಈ ಭೂಮಿಯಲ್ಲಿ ಅವತಾರ ಮಾಡಿದ, ಯಾರ ಮಗನಾಗಿ ಹುಟ್ಟಿದ, ಅದಕ್ಕೆಲ್ಲ ವಿಶಿಷ್ಟವಾದ ಕಾರಣಗಳನ್ನ, ಗಂಗೆ ಯಾಕೆ ಬಿಟ್ಟು ಹೋದ್ಲು ಹಾಗಾದ್ರೆ ಅಂತಿಲ್ಲ, ಅಷ್ಟೆಲ್ಲ ಕಾರಣಗಳನ್ನ ಆಚಾರ್ಯ ನಮಗೆ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ರೀತಿಯಾಗಿ ದೇವವ್ರತನ ಜನನ ಆಯಿತು. ಮಹಾಭಾರತದ ಒಂದು ಪ್ರಧಾನವಾದಂತಹ ಪಾತ್ರ ಅದು ಭೀಷ್ಮಾಚಾರ್ಯರ ಪಾತ್ರ. ಅವರ ಜನನದ ಬಗ್ಗೆ ಆಚಾರ್ಯರು ಹೇಳಿದರು. ಇಷ್ಟಾದ ಮೇಲೆ ಆ ಭೀಷ್ಮಾಚಾರ್ಯರ ವಿದ್ಯಾಭ್ಯಾಸ, ನಾವು ಮಹಾಭಾರತದಲ್ಲಿ ಕೇಳುವಂತೆ ಒಟ್ಟು 530 ವರ್ಷಗಳ ಕಾಲ ದೀರ್ಘವಾದಂತಹ ವಿದ್ಯಾಭ್ಯಾಸವನ್ನು ಮಾಡಿದಂತಹ ದೊಡ್ಡ ಜ್ಞಾನಿಗಳು ಅದು ಭೀಷ್ಮಾಚಾರ್ಯರು. ಇವರ ಅಧ್ಯಯನದ ಫಲವಾಗಿಯೇನೆ ನಾವಿವತ್ತು ಕಾಣುವಂತಹ ಮಹಾಭಾರತದಲ್ಲಿ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ ಅಂತ ಇದೆ. ಅದರಲ್ಲಿ ಹೆಚ್ಚು ಭಾಗ ಇರೋದು ಭೀಷ್ಮಾಚಾರ್ಯರ ಉಪದೇಶಗಳು. ಅಷ್ಟೆಲ್ಲ ಉಪದೇಶ ಮಾಡಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಅವರ 500 ವರ್ಷಗಳ ಅಧ್ಯಯನದ ಪರಿಶ್ರಮ ಅನ್ನೋದಿದೆ. 500 ವರ್ಷದ ಅಧ್ಯಯನದ ಫಲವಾಗಿಯೇನೆ ಇವತ್ತು ನಾವು ಕಾಣುವಂತಹ ಶಾಂತಿ ಪರ್ವದಲ್ಲಿ ಬರುವಂತಹ ಅನೇಕ ಉಪದೇಶಗಳು ಮತ್ತು ಅನುಶಾಸನ ಪರ್ವದ ಉಪದೇಶಗಳು, ಅದೆಲ್ಲವೂ ಕೂಡ ಈ ಒಂದು ಅಧ್ಯಯನದ ಮೂಲವಾಗಿದೆ ಅಂತ ನಾವು ತಿಳಿಬೇಕು. ಆ ಅಷ್ಟು ಅಧ್ಯಯನವನ್ನ ಯಾರ್ಯಾರ ಹತ್ರ ಮಾಡಿದ್ರು ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ದೇವೌ ವ್ರತೋಸೌ ಅನುಶಾಸನಾಯ ಮಾತ್ರ ದತ್ತಃ ದೇವಗುರೌ ಶತಾರ್ಧಂ ಸಂವತ್ಸರಾಣಾಂ ಅಖಿಲಾಂಶ್ಚ ವೇದಾನ್ ಸಮಭ್ಯಸತ್ ತದ್ವಶಗಾಂತರಾತ್ಮ. ಪದಚ್ಛೇದ ದೇವವ್ರತಃ ಅಸೌ ಅನುಶಾಸನಾಯ ಮಾತ್ರ ದತ್ತಃ ದೇವಗುರೌ ಶತಾರ್ಧಂ ಸಂವತ್ಸರಾಣಾಂ ಅಖಿಲಾನ್ ಚ ವೇದಾನ್ ಸಮಭ್ಯಸತ್ ತದ್ವಶಗಾಂತರಾತ್ಮ. ಈ ದೇವವ್ರತ ಅರ್ಥಾತ್ ಗಂಗೆಯ ಮಗನಾದಂತಹ ದೇವವ್ರತ ಅನುಶಾಸನಾಯ, ಅನುಶಾಸನಾಯ ಅಂದ್ರೆ ಅಧ್ಯಯನ ಮಾಡ್ಲಿಕ್ಕೆ ಅಂತ, ಅರ್ಥಾತ್ ವೇದಗಳನ್ನ ವಿಶೇಷವಾಗಿ ಅಧ್ಯಯನ ಮಾಡ್ಲಿಕ್ಕೆ ದೇವಗುರು, ದೇವತೆಗಳ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರಲ್ಲಿ ಶತಾರ್ಧಂ ಸಂವತ್ಸರಾಣಂ, ಶತ ಅಂದ್ರೆ 100, ಅರ್ಧ ಅಂದ್ರೆ ಅದರ ಅರ್ಧ 50 ಸಂವತ್ಸರಗಳ ಕಾಲ ಅಖಿಲ ವೇದಗಳನ್ನ, ಎಲ್ಲ ವೇದಗಳನ್ನು ಕೂಡ ಅಧ್ಯಯನ ಮಾಡಿದ. ಎಲ್ಲ ವೇದಗಳನ್ನು ಕೂಡ ಅಧ್ಯಯನ ಮಾಡಿದ ಅಂದ್ರೆ ಹೇಗೆ ಅಧ್ಯಯನ ಮಾಡಿದ? ತದ್ವಶಗಃ ಅಂತರಾತ್ಮ,
ಗುರುವಿಗೆ ವಶನಾಗಿ, ಅರ್ಥಾತ್ ಗುರುಗಳ ಸೇವೆಯನ್ನ ಅವಿಚ್ಛಿನ್ನವಾಗಿ ಮಾಡಿದ, ಅವರು ಹೇಳಿದಂತೆ ಮಾಡ್ತಾ ಇದ್ದ. ಮತ್ತು ಅಂತರಾತ್ಮ ಅವರ ಮೇಲಿನ ಅತ್ಯಂತ ಪ್ರೀತಿಯಿಂದಾಗಿ ಅಂತಃಕರಣ ಪೂರ್ವಕವಾಗಿ ಅವರ ಹತ್ತಿರ ತಾನೇ ಮಾಡಿದ 50 ವರ್ಷಗಳ ಕಾಲ ಅಖಿಲಾನ್ ವೇದಾನ್, ಸಮಸ್ತ ವೇದಗಳ ಅಧ್ಯಯನವನ್ನು ಕೂಡ ಭೀಷ್ಮಾಚಾರ್ಯರು ಮಾಡ್ತಾ ಇದ್ದಾರೆ. ಹೀಗೆ ತಾಯಿ ಅವನನ್ನ ಯೋಗ್ಯ ಗುರುವಾದಂತಹ ಬೃಹಸ್ಪತಿ ಆಚಾರ್ಯ ಹತ್ರ ಕಳಿಸಿ 50 ವರ್ಷಗಳ ಕಾಲ ಸಮಗ್ರ ವೇದಾಧ್ಯಯನವನ್ನು ಮಾಡಿಸಿದಳು ಅಂತ ಹೇಳ್ತಾ ಇದ್ದಾರೆ. 50 ವರ್ಷಗಳ ಕಾಲ ವೇದಾಧ್ಯಯನವನ್ನು ಮಾಡಿದ್ರು ಅಂತ ಹೇಳಿದ್ರೆ ವೇದಗಳು ಎಷ್ಟಿರ್ಬೇಕು ಅಂತ ನಾವು ಊಹೆ ಮಾಡ್ಕೊಳ್ಬೇಕು. ಇವತ್ತು ನಮಗೆ ಸಿಗುವಂತಹ ವೇದ ತುಂಬಾ 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 ಕಡಿಮೆ, 1000% ಕೂಡ ನಮಗೆ ಸಿಗೋದಿಲ್ಲ. ಆದರೆ ವೇದಗಳು ಅಪಾರವಾದದ್ದು. ವೇದವ್ಯಾಸ ದೇವರು ವಿಭಾಗ ಮಾಡಿಕೊಟ್ಟಂತಹ ವೇದಗಳನ್ನ ವಿಶೇಷವಾಗಿ ಬೃಹಸ್ಪತಿ ಆಚಾರ್ಯರ ಮೂಲಕ ಆ ಒಂದು ದೇವವ್ರತ ದೇವತೆಗಳ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರಲ್ಲಿ ಸಮಗ್ರವಾಗಿ ಅಧ್ಯಯನ ಮಾಡಿದರು. ವೇದಗಳ ಅಧ್ಯಯನ ಅಂದ್ರೆ ಇವತ್ತು ನಾವು ಅಧ್ಯಯನ ಮಾಡೋದು ಕೇವಲ ವೇದವನ್ನ ಬೈಪಾಟ್ ಮಾಡ್ತೇವೆ ಅಷ್ಟೇ. ಆಪೋಹಿಷ್ಟ ಮಯೋಭುವ ತಾನ ಊರ್ಜೆ ದದಾತನ ಅಂತ ವೇದಗಳ ಸಂಹಿತಾ ಪಾಠವನ್ನ ಕಂಠಪಾಠ ಮಾಡಿ ಅದನ್ನ ಉಚ್ಚಾರಣೆ ಮಾಡ್ತೇವೆ. ಆದರೆ ನಿಜವಾಗಿಯೂ ವೇದಾಧ್ಯಯನ ಅದು ಹಿಂದಿನ ಋಷಿಗಳ ಪರಂಪರೆಯಲ್ಲಿ ಇದ್ದದ್ದು ಹೇಗೆ ಅಂತ ಹೇಳಿದ್ರೆ, ವೇದಕ್ಕೆ 6 ಶಾಸ್ತ್ರಗಳಿದ್ದಾವೆ, ಸಪೋರ್ಟಿವ್ ಶಾಸ್ತ್ರಗಳು, ಅಂಗಶಾಸ್ತ್ರಗಳು ಅಂತ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ ಅಂತ 6 ಅಂಗಶಾಸ್ತ್ರಗಳು. ಆ 6 ಅಂಗಶಾಸ್ತ್ರಗಳನ್ನ ಅಧ್ಯಯನವನ್ನು ಮಾಡಿ ವೇದವನ್ನು ಅಧ್ಯಯನ ಮಾಡಿ ಆ 6 ಅಂಗಶಾಸ್ತ್ರಗಳ ಸಹಾಯದ ಮೂಲಕ ವೇದದ ಅರ್ಥವನ್ನು ತಿಳಿಬೇಕು. ಅದು ನಿಜವಾದಂತಹ ವೇದಾಧ್ಯಯನ ಅಂತ ಹಿಂದಿನ ಕಾಲದಲ್ಲಿ ಇದ್ದಂತಹ ಒಂದು ಪದ್ಧತಿ, ಶಾಸ್ತ್ರೀಯವಾದಂತಹ ಪದ್ಧತಿ. ಆದ್ರೆ ಅದು ಕ್ರಮ ಪ್ರಕಾರವಾಗಿ ಹಂತ ಹಂತವಾಗಿ ಕ್ಷೀಣವಾಗ್ತಾ ಇದೆ. ಇವತ್ತು ನಾವು ಸಹಜವಾಗಿ ಬರೀ ವೇದದ ಸಂಹಿತ ಭಾಗವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ, ಕೆಲವೊಂದಿಷ್ಟರ ಅರ್ಥ ತಿಳಿತಾ ಇದ್ದೇವೆ. ಆದರೆ ಭೀಷ್ಮಾಚಾರ್ಯರು ಮಾತ್ರ ಸಮಗ್ರವಾದಂತಹ ವೇದಗಳು ಅವುಗಳ ಅರ್ಥವನ್ನು ಕೂಡ ವಿಶೇಷವಾಗಿ ಅಧ್ಯಯನ ಮಾಡಿದರು. ಹೀಗೆ 50 ವರ್ಷಗಳ ಕಾಲ ಯಾರ ಹತ್ತಿರ? ಬೃಹಸ್ಪತ್ಯಾಚಾರ್ಯ ಹತ್ತಿರ ಅವರು ಅಧ್ಯಯನ ಮಾಡಿದರು. ಮುಂದೆ ಇಲ್ಲಿ ಅಧ್ಯಯನ ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ತತಶ್ಚ ಮಾತ್ರ ಜಗತಾಂ ಗರೀಯಸಿ ಅನಂತಪಾರೇ ಅಖಿಲ ಸದ್ಗುಣಾರ್ಣವೇ ರಾಮೇ ಭೃಗೂಣಾಂ ಅಧಿಪೇ ಪ್ರದತ್ತಃ ಶುಶ್ರಾವ ತತ್ವಂ ಚ ಶತಾರ್ಧವರ್ಷಂ. ಪದಚ್ಛೇದ. ತತಃ ಚ ಮಾತ್ರ ಜಗತಾಂ ಗರೀಯಸಿ ಅನಂತಪಾರೆ ಅಖಿಲ ಸದ್ಗುಣಾರ್ಣವೇ ರಾಮೇ ಭೃಗೂಣಾಂ ಅಧಿಪೆ ಪ್ರದತ್ತಃ ಶುಶ್ರಾವ ತತ್ವಂ ಚ ಶತಾರ್ಧವರ್ಷಂ. 50 ವರ್ಷಗಳ ಕಾಲ ಪ್ರಾರಂಭಿಕ ಅಧ್ಯಯನ ಭೀಷ್ಮಾಚಾರ್ಯ ಬೃಹಸ್ಪತ್ಯಾಚಾರ್ಯ ಹತ್ರ ಆಯಿತು. ಅದಾದ ಮೇಲೆ ಮಾತ್ರ ಅವನ ತಾಯಿಯಾದಂತ ಗಂಗೆ ಮತ್ತೆ ಅವನನ್ನ ಪರಶುರಾಮ ದೇವರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತೆ. ಎಂಥವ್ರು ಪರಶುರಾಮ ದೇವರು? ಜಗತಾಂ ಗರೀಯಸಿ, ಇಡೀ ಜಗತ್ತಿನಲ್ಲೇನೆ ಉತ್ತಮರಾದಂತಹ, ಗರಿಯ ಅಂದ್ರೆ ಎತ್ತರದಲ್ಲಿರುವಂಥವ್ರು ಅಂತ, ಜಗತ್ತಿನಲ್ಲೇನೆ ಎತ್ತರದ ಸ್ಥಾನದಲ್ಲಿ ಇರುವಂತಹ ಅನಂತ ಪಾರೆ, ಅವರ ಗುಣಗಳಿಗೆ ಕೊನೆ ಅನ್ನೋದಿಲ್ಲ. ಅಖಿಲ ಸದ್ಗುಣಾರ್ಣವೇ, ಸಮಸ್ತ ಸದ್ಗುಣಗಳ ಸಮುದ್ರದಂತೆ ಇರುವಂಥವರು ಪರಶುರಾಮ ದೇವರು. ಭೃಗೂಣಾಂ ಅಧಿಪೆ, ಭೃಗುಕುಲಕ್ಕೇನೆ ಒಡೆಯ, ಭೃಗುವಿನ ವಂಶದಲ್ಲಿ ಬಂದಂಥವ್ರು ಅಂತ ಅವರಿಗೆ ಭಾರ್ಗವರಾಮ ಅಂತ ಕರೀತಾರೆ. ಹೀಗೆ ಭೃಗೂಣಾಂ ಅಧಿಪೆ, ಭೃಗುಕುಲಕ್ಕೇನೆ ಒಡೆಯರಾದಂತಹ ರಾಮೆ ಪರಶುರಾಮ ದೇವರಲ್ಲಿ ಆ ಗಂಗೆ ಇವನನ್ನ ದೇವವ್ರತನನ್ನ ಪ್ರದತ್ತಃ ಕೊಟ್ಟಳು, ಅರ್ಥಾತ್ ಇವನ ಅಧ್ಯಯನದ ಜವಾಬ್ದಾರಿ ನಿಮ್ಮದು ಅಂತ ಒಪ್ಪಿಸಿದಳು. ಆಮೇಲೆ ಏನಾಯ್ತು? ಅಲ್ಲಿ ಆ ದೇವವ್ರತ ಮತ್ತೆ ಶತಾಬ್ಧ ವರ್ಷಂ 50 ವರ್ಷಗಳ ಕಾಲ ತತ್ವಂ ಶುಶ್ರಾವ, ಇಲ್ಲಿ ತನಕ ವೇದಗಳನ್ನು ಅಧ್ಯಯನ ಮಾಡಿದ್ದ. ಇನ್ನು ಮುಂದೆ ತತ್ವಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ. ಹಿಂದಿನ ಹೇಳಿದಂತೆ ಬ್ರಹ್ಮತರ್ಕ, ಬ್ರಹ್ಮಮೀಮಾಂಸ ಅಂತ. ಆಗಿನ ಕಾಲದಲ್ಲಿ ಮತ್ತೆ ಯಾವ ಯಾವ
ಶಾಸ್ತ್ರಗಳಿದ್ದು ನಮ್ಗೆ ಗೊತ್ತಿಲ್ಲ ಈಗ. ಹುಟ್ಟಿದಲ್ಲಿ ಆಗಿನ ಕಾಲದಲ್ಲಿ ಇದ್ದಂತಹ ಶಾಸ್ತ್ರಗಳನ್ನ 50 ವರ್ಷ ಅಧ್ಯಯನ ಮಾಡ್ಕೊಂಡ್ರೆ ಎಷ್ಟು ಶಾಸ್ತ್ರಗಳು ಇರ್ಬೋದು ಅಂತ ನಾವು ಚಿಂತನೆ ಮಾಡಬೇಕು. ಇವತ್ತು ನಾವು ಅಧ್ಯಯನ ಮಾಡೋದು ಗುರುಕುಲದಲ್ಲಿ 12-13 ವರ್ಷ. ಆದರೆ ಅದರಲ್ಲೂ ಕೂಡ ನಮ್ಮ ಅಧ್ಯಯನ ಹೇಗೆ ಇಷ್ಟು ಪಿರಿಯಡು ಇಷ್ಟು ಸಬ್ಜೆಕ್ಟ್ ಅಂತ ಈ ಲೆಕ್ಕದಲ್ಲಿ ಅಧ್ಯಯನ ಮಾಡ್ತೇವೆ. ಆದರೆ ಭೀಷ್ಮಾಚಾರ್ಯ ಅಧ್ಯಯನ ಹಾಗಾಗಿರ್ಲಿಲ್ಲ. ಅಖಂಡವಾದಂತಹ ಅಧ್ಯಯನ, ಅದರಲ್ಲೂ ಕೂಡ ಪಾಠ ಹೇಳುವಂತ ಗುರುಗಳಾಗಿ ಸಿಕ್ಕಿದ್ಯಾರು? ಸಾಕ್ಷಾತ್ ಪರಮಾತ್ಮ, ಪರಶುರಾಮ ರೂಪಿಯಾದಂತಹ ಪರಮಾತ್ಮನೇನೆ ಆ ಭೀಷ್ಮಾಚಾರ್ಯರಿಗೆ 50 ವರ್ಷಗಳ ಕಾಲ ಅಖಂಡವಾದಂತಹ ತತ್ವಶಾಸ್ತ್ರಗಳು, ತತ್ವ ಅಂದ್ರೆ ತಿಳಿಯಬೇಕಾದದ್ದು ಅಂತ, ಅಂತಹ ತತ್ವಶಾಸ್ತ್ರದ ವಿಶೇಷವಾದಂತಹ ಅಧ್ಯಯನವನ್ನ 50 ವರ್ಷಗಳ ಕಾಲ ಪರಶುರಾಮ ದೇವರ ಹತ್ತಿರ ಭೀಷ್ಮಾಚಾರ್ಯರು ಮಾಡ್ತಾ ಇದ್ದಾರೆ. ಮುಂದೆ ಸಪಂಚವಿಂಶತ್ ಪುನರಬ್ಧಕಾನಾಂ ಅಸ್ತ್ರಾಣಿ ಚಾಭ್ಯಸ್ಯ ಪತೇರ್ಭೃಗೂಣಾಂ ಮಾತ್ರ ಸಮಾನೀಯ ತಟೇ ನಿಜೇತು ಸಂಸ್ಥಾಪಿತಃ ಪ್ರಾರ್ಪಯಿತುಂ ಸ್ವಪಿತ್ರೇ. ಪದಚ್ಛೇದ. ಸಹ ಪಂಚವಿಂಶತ್ ಪುನಃ ಅಬ್ಧಕಾನಾಂ ಅಸ್ತ್ರಾಣಿ ಚ ಅಭ್ಯಸ್ಯ ಪತೇಃ ಭೃಗೂಣಾಂ ಮಾತ್ರ ಸಮಾನೀಯ ತಟೇ ನಿಜೇ ತು ಸಂಸ್ಥಾಪಿತಃ ಪ್ರಾರ್ಪಯಿತುಂ ಸ್ವಪಿತ್ರೇ. 50 ವರ್ಷಗಳ ಕಾಲ ಬೃಹಸ್ಪತ್ಯಾಚಾರ್ಯರಲ್ಲಿ ವೇದಾಧ್ಯಯನ ಆಯಿತು. ಮತ್ತೆ 50 ವರ್ಷಗಳ ಕಾಲ ಪರಶುರಾಮ ದೇವರಲ್ಲಿ ತತ್ವಶಾಸ್ತ್ರಗಳ ಅಧ್ಯಯನ ಆಯಿತು. ಇದಾದ ಮೇಲೆ ಮತ್ತೆ ಪುನಃ ಪಂಚವಿಂಶತ್, ಪಂಚವಿಂಶತ್ ಅಂದ್ರೆ 25 ಅಬ್ಧಕ ವರ್ಷಗಳ ಕಾಲ ಪತೇಹೇ ಭೃಗುಣ, ಮತ್ತೆ ಅದೇ ಭೃಗುಗಳ ಒಡೆಯರಾದಂತಹ ಪರಶುರಾಮ ದೇವರಲ್ಲಿ ಅಸ್ತ್ರಾಣಿ ಚಾಭ್ಯಸ್ಯ, ವಿಶೇಷವಾದಂತಹ ಅಸ್ತ್ರಶಸ್ತ್ರಗಳ ಅಧ್ಯಯನ ಮಾಡಿದರು. ನೋಡಿ, ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕಂದ್ರೆ 50 ವರ್ಷ ಬೇಕು. ಅಸ್ತ್ರ ಅಧ್ಯಯನ ಅದೇನು ಈಸಿ ಅಂತ ಅನ್ಕೊಂಡ್ಬಿಡ್ಬಾರ್ದು. ಅಸ್ತ್ರಗಳನ್ನು ಅಧ್ಯಯನ ಮಾಡಬೇಕಾದ್ರೂ ಕೂಡ ಆ ಮಂತ್ರಗಳು, ಶಸ್ತ್ರ ಅಂದ್ರೆ ಒಂದು ಬಿಲ್ಲು ಬಾಣ, ಅದು ಅಸ್ತ್ರವಾಗಿ ಪರಿಣಾಮ ಆಗಬೇಕು ಅಂದ್ರೆ ಅದರಲ್ಲಿ ಮಂತ್ರದ ಒಂದು ಅನುಸಂಧಾನವನ್ನು ಮಾಡಿ, ಜಪವನ್ನು ಮಾಡಿ, ಆ ಮಂತ್ರ ಪ್ರತಿಪಾದ್ಯವಾದಂತಹ ದೇವತೆಯನ್ನು ಅದರಲ್ಲಿ ಕರೆದಾಗ ಅದು ಏನಾಯ್ತು, ಅಸ್ತ್ರವಾಗಿ ಪರಿಣಾಮ ಆಗತ್ತೆ. ಸಣ್ಣ ಹುಲ್ಲು ಕೂಡ ಬ್ರಹ್ಮಾಸ್ತ್ರವಾಗಿ ಪರಿಣಾಮ ಆಗತ್ತೆ, ಯಾವಾಗ ಆ ಮಂತ್ರದ ಉಪದೇಶ ಸರಿಯಾಗಿ ಇದ್ದಾಗ. ಹಾಗೆ ಭೀಷ್ಮಾಚಾರ್ಯರು ಇವತ್ತು ಆ ಒಂದು ಮಹಾಭಾರತ ಯುದ್ಧದಲ್ಲಿ ಸಣ್ಣ ಯುವಕರನ್ನು ಕೂಡ ನಾಚಿಸುವಂತೆ ಎಲ್ಲ ಕಡೆ ಓಡಾಡಿ ಅಷ್ಟೆಲ್ಲಾ ಜನರನ್ನ ಸಂಹಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾರಣ ಏನು? ಬಾಲ್ಯದಲ್ಲಿ 25 ವರ್ಷಗಳ ಕಾಲ ಅಖಂಡವಾಗಿ ಅಸ್ತ್ರಗಳ ಅಧ್ಯಯನ. ಅದಕ್ಕೆ ಕೃಷ್ಣ ಎಲ್ಲ ಹೇಳಿರ್ತಾರೆ, ದೊಡ್ಡ ದೊಡ್ಡ ಇವರೆಲ್ಲ ಪಾಂಡವರ ಸೇನೆಯಲ್ಲಿ ಇರುವಂತವ್ರು, ಭೀಷ್ಮಾಚಾರ್ಯರು ಇರುವಷ್ಟು ಕಾಲ ನಮಗೆ ಜಯ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಭೀಷ್ಮಾಚಾರ್ಯರು ಇಡೀ 18 ಅಕ್ಷೋಣಿ ಸೈನ್ಯಕ್ಕೆ ಸಮಾನ. ಕೌರವರ ಹತ್ತಿರ 11 ಅಕ್ಷೋಣಿ ಸೈನ್ಯ ಇರೋದೇ ಬೇಡ, ಒಬ್ಬ ಭೀಷ್ಮಾಚಾರ್ಯರಿದ್ರೆ ಸಾಕು, ಇಡೀ ಪಾಂಡವರ ಸೈನ್ಯವನ್ನೇ ಚಂಡಾಡಿ ಬಿಡ್ತಾರೆ ಅಂತ ಹೇಳಿರ್ತಾರೆ. ಹಾಗಾಗಿ ಅಷ್ಟು ಪರಾಕ್ರಮಶಾಲಿಗಳು. ಅದಕ್ಕೆಲ್ಲಾ ಕಾರಣ ಬಾಲ್ಯದಲ್ಲಿ ಮಾಡಿದಂತಹ ವಿಶಿಷ್ಟವಾದಂತಹ ಅಧ್ಯಯನ. ಜೊತೆಗೆ ಅವನಲ್ಲಿ ಹಿಂದಿನ ನಾವು ನೋಡಿದಂತೆ ಬ್ರಹ್ಮದೇವರ ವಿಶೇಷ ಅಂಶ ಇತ್ತು. ಜೊತೆಗೆ 7 ಜನ ದೇವತೆಗಳ ಪರಾಕ್ರಮ ಇತ್ತು, 7 ಜನ ವಸುದೇವತೆಗಳ ಅವನ ಸಹೋದರರು. ಹೀಗೆ ಇಷ್ಟೆಲ್ಲಾ ಕಾರಣಗಳಿಂದಾಗಿ ಭೀಷ್ಮಾಚಾರ್ಯರು ನಮಗೆ ಮಹಾಪರಾಕ್ರಮಶಾಲಿಯಾಗಿ ಮಹಾಭಾರತದಲ್ಲಿ ಕಾಣಸಿಗ್ತಾರೆ. ಹೀಗೆ ಒಟ್ಟು 25 ವರ್ಷಗಳ ಕಾಲ ಪರಶುರಾಮ ದೇವರ ಹತ್ತಿರ ಅಸ್ತ್ರಗಳನ್ನ ಅಭ್ಯಾಸ ಮಾಡಿದರು. 125 ವರ್ಷ ಅಧ್ಯಯನ ಆಯಿತು. ಇಷ್ಟಾದ ಮೇಲೆ ಮಾತ್ರ ಸಮಾನೀಯ, ತಾಯಿಯವನನ್ನ ನಿಜೇ ತಟೆ, ತನ್ನ ತೀರದಲ್ಲಿ, ನಿಜ ಅಂದ್ರೆ ತನ್ನ, ತಟ ಅಂದ್ರೆ ತೀರ, ಅರ್ಥಾತ್ ಗಂಗೆ, ಅವನ ತಾಯಿ ಗಂಗೆ, ಆ ಗಂಗೆ ತನ್ನ ತೀರದಲ್ಲಿ, ಗಂಗಾ ನದಿ ತೀರದಲ್ಲೇ ಅವನನ್ನ ಕರೆದುಕೊಂಡು ಬಂದು ಸಂಸ್ಥಾಪಿತ, ನಿಲ್ಲಿಸಿದಳು. ಯಾಕೆ ನಿಲ್ಲಿಸಿದ್ಲು ಅಂತ ಹೇಳಿದ್ರೆ, ಸ್ವಪಿತ್ರೇ ಪ್ರಾರ್ಪಯಿತುಂ, ಅವನನ್ನ ಅವನ ತಂದೆಗೆ ವಾಪಸ್ ಕೊಡ್ಲಿಕ್ಕೆ. ಮಗ ಹುಟ್ಟಿ 125 ವರ್ಷ ಆಗಿದೆ. ಹುಟ್ಟಿದ ತಕ್ಷಣ ಮಗನ ಮುಖ ನೋಡಿದ್ದಷ್ಟೇ. ಆಮೇಲೆ 125 ವರ್ಷಗಳ ಕಾಲ ಶಂತನು ತನ್ನ ಮಗನ ಮುಖವನ್ನೇ ನೋಡ್ಲಿಲ್ಲ.
ಉಳಿದ 7 ಜನ ಮಕ್ಕಳನ್ನ ಗಂಗೆಯೇ ಕೊಂದು ಬಿಟ್ಲು, ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸರಿ, ಈ ಮಗ ಬದುಕಿದ್ದರೂ ಕೂಡ 125 ವರ್ಷಗಳ ಕಾಲ ಮಗನ ಮುಖವನ್ನ ನೋಡಲಿಕ್ಕೆ ಭಾಗ್ಯವೇ ಸಿಗಲಿಲ್ಲ ಶಂತನುವಿಗೆ. ಹಾಗಾಗಿ ಆ ಮಗನ ಪ್ರೀತಿಯು ಕೂಡ ಅವನಿಗೆ ಸಿಗಬೇಕು ಎನ್ನುವಂತ ಒಂದು ಉದ್ದೇಶದಿಂದಾಗಿ ಗಂಗೆ ತಾನೇನ್ ಮಾಡಿದಳು, ಇವನ 125 ವರ್ಷ ಅಧ್ಯಯನ ಆದ ಮೇಲೆ ಶಂತನುವಿಗೆ ದೇವವ್ರತರನ್ನು ಒಪ್ಪಿಸಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಅವನನ್ನ ಕರೆದುಕೊಂಡು ಬಂದು ಆ ಗಂಗಾ ನದಿಯ ತೀರದಲ್ಲಿ ನಿಲ್ಲಿಸಿದಳು ಅಂತ ಇಷ್ಟು ವಿಚಾರನ್ನ ಇವತ್ತು ನೋಡಿದ್ದೇವೆ. ಮತ್ತೆ ಪುನಃ ಏನಾಯಿತು, ನಾವು ಕೇಳೋದು 530 ವರ್ಷ ಅಧ್ಯಯನ ಅಂತ, ಇಲ್ಲಿ 125 ವರ್ಷ ಮಾತ್ರ ಹೇಳಿದ್ದಾರೆ. ಮತ್ತೆ ಮುಂದೆ ಪುನಃ ದೇವವ್ರತ ಅಧ್ಯಯನಕ್ಕೆ ಅಂತ ಹೋಗ್ತಾನೆ. ಅವಾಗ ಮತ್ತೆ ಯಾರ ಹತ್ರ ಅಧ್ಯಯನಕ್ಕೆ ಹೋದ, ಅಲ್ಲಿ ಎಷ್ಟು ವರ್ಷಗಳ ಕಾಲ ಅಧ್ಯಯನ ಆಯಿತು, ಆ ಎಲ್ಲ ವಿಚಾರಗಳನ್ನು ಕೂಡ ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣ ಮಸ್ತು.